ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಅಂಕಗಳನ್ನು ಪಡೆದು ರಾಜ್ಯದಲ್ಲಿ ಶಾಲೆಯ ಹೆಸರನ್ನ ಉತ್ತುಂಗದ ಸ್ಥಾನದಲ್ಲಿ ತರಲಿ. ಶಾಸಕ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹಿರೇಹೆಗ್ದಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 2025ನೇ ಸಾಲಿಗೆ ನೂತನವಾಗಿ ಶಾಲೆಯಲ್ಲಿ ವಿಜ್ಞಾನ ಕಾಲೇಜು ವಿಭಾಗ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹಿರೇಹೆಗ್ದಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಗಂಟಿ ವಿಶಾಲಾಕ್ಷಮ್ಮ ಹಾಗೂ ಶಾಸಕರು ವಿದ್ಯಾರ್ಥಿಗಳ ಕೊಠಡಿಗಳನ್ನು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ನೃತ್ಯ ಮಾಡಿದರು. ಹಾಗೆ ಪ್ರಾಸ್ತಾವಿಕವಾಗಿ ಶಾಲೆ ಶಿಕ್ಷಕರಾದ ವೀರೇಶ್ ಅವರು ಮಾತನಾಡಿದರು. ಹಾಗೆ ಹಿಂದೆ ಪ್ರಾಂಶುಪಾಲರಾಗಿದ್ದ ಕನ್ನೇಹಳ್ಳಿ ನಾಗರಾಜ್ರವರು ಹೇಳುವ ಹಾಗೆ ವಿದ್ಯಾರ್ಥಿಗಳಿಗೆ ಅತಿ ಅವಶ್ಯಕತೆ ಇತ್ತು. ಆದ್ದರಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗೆ ಸರ್ಕಾರದಿಂದ ಸ್ಥಳ ಹಾಗೂ ಭೂಮಿ ಆದೇಶ ಮಾಡಿದ ಕುರಿತು ಕೂಲಿಗಿಯ ಅನೇಕ ಮುಖಂಡರುಗಳು, ಪತ್ರಕರ್ತರುಗಳು ಶಾಲಾ ನಿರ್ಮಾಣಕ್ಕೆ ಶ್ರಮಪಟ್ಟು ಮಾನ್ಯ ಶಾಸಕರು ಎನ್.ವೈ. ಗೋಪಾಲಕೃಷ್ಣರವರನ್ನ ಹಾಗೂ ಎನ್.ಟಿ. ಶ್ರೀನಿವಾಸರವರನ್ನು ಇಂಥ ಒಂದು ಶಾಲೆ ನಿರ್ಮಾಣವಾಗಲಿಕ್ಕೆ ಕಾರಣೀಭೂತರಾಗಿರುವಂತಹ ಮಾನ್ಯ ಶಾಸಕರುಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ವೇದಿಕೆಯ ಮೂಲಕ ತಿಳಿಸಿದರು. ಹಾಗೆ ಹಾಲ ತಿಮ್ಮಾಪುರ ಮುರಾರ್ಜಿ ಶಾಲೆ ಪ್ರಾಂಶುಪಾಲರು ಕೂಡ್ಲಿಗಿ ತಾಲೂಕಿನ ಅತಿ ಹೆಚ್ಚು ಎಸ್ಟಿ ಸಮುದಾಯದ ವಿದ್ಯಾರ್ಥಿನಿಯರು ಇರುವುದರಿಂದ ಮುಂದಿನ ದಿನಮಾನಗಳಲ್ಲಿ ಒಂದು ಪಿಯು ಕಾಲೇಜು ಮಾದರಿ ಕಾಲೇಜು ಆಗುವುದರಲ್ಲಿ ಡೌಟೇ ಇಲ್ಲ. ಉನ್ನತವಾಗಿ ಶಾಲೆಯಲ್ಲಿ ಓದಿ ಹೋಗುವಂತಹ ವಿದ್ಯಾರ್ಥಿಗಳು ಉತ್ತಮ ಅಂಕಗಳು ಗಳಿಸುವುದರೊಂದಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಕಾಲೇಜು ಒಂದು ಮಾದರಿ ಕಾಲೇಜು ಆಗುತ್ತೆ. ಹಾಗೇನು ಹೆಚ್ಚಿನ ವಿದ್ಯಾರ್ಥಿಗಳ ಸೀಟುಗಳ ಅವಶ್ಯಕತೆಗೆ ಪರವಾನಗಿ ಪಡೆಯಲು ಮಾನ್ಯ ಶಾಸಕರು ಸರ್ಕಾರದ ಮೂಲಕ ಆದೇಶ ಮಾಡಿಸಬೇಕೆಂದು ತಿಳಿಸಿದರು. ಹಾಗೆಯೇ ಶಾಸಕರಾದ ಎನ್.ಟಿ. ಶ್ರೀನಿವಾಸರವರು ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಲು ಅನೇಕ ವಿದ್ಯಾರ್ಥಿನಿಯರು ಹಾಗೂ ಪೋಷಕರು ನಮ್ಮ ಬಳಿ ಬಂದು ಕೇಳುವಾಗ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಮುರಾರ್ಜಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಕಾಲೇಜುಗಳು ಇಲ್ಲದೆ ಇರುವ ಸಂದರ್ಭವನ್ನು ಗಮನಿಸಿ ನಮ್ಮ ತಾಲೂಕಿಗೆ ಅತಿ ಮುಖ್ಯವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಪಿಯುಸಿ ಕಾಲೇಜ್ ಅವಶ್ಯಕತೆಗೆ ಇರುವುದನ್ನು ತಿಳಿದು ಆದೇಶ ತರುವವರೆಗೂ ಬಿಟ್ಟು ಬಿಡದೆ ಅದರ ಬಗ್ಗೆ ಕಾಳಜಿ ವಹಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಒಂದು ಮಾತ್ರ ಅವಕಾಶವಿತ್ತು, ಒಂದೇ ಒಂದು ಅವಕಾಶ ಇರುವಂತದ್ದನ್ನ ನಮ್ಮ ತಾಲೂಕಿಗೆ ಆದೇಶವಾಯಿತು ಎಂದು ಹಾಗೆ ಮುರಾರ್ಜಿ ಶಾಲೆಯ ಪ್ರಾಂಶುಪಾಲರಿಗೂ ಹಾಗೂ ಅಧಿಕಾರಿ ವರ್ಗದವರಿಗೂ ಸಿಬ್ಬಂದಿಗಳಿಗೂ ವಿದ್ಯಾರ್ಥಿಗಳ ಬಗ್ಗೆ ಸೂಕ್ಷ್ಮವಾಗಿ ಹೆಚ್ಚಿನ ಜವಾಬ್ದಾರಿಯುತವಾಗಿ ಕಾಣಬೇಕು ಹಾಗೂ ತಾಲೂಕಿನ ಹೆಚ್ಚಿನ ತಂದೆ ತಾಯಿಗಳ ಪೋಷಕರ ಆಸೆಗಳೇ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸುವುದಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಟ ಪಂಗಡದ ಅಧಿಕಾರಿಗಳು, ಇಲಾಖೆ ಸಿಬ್ಬಂದಿ ವರ್ಗದವರು, ಸುತ್ತಮುತ್ತಲಿನ ಮುಖಂಡರುಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ.
ವೇದಿಕೆಯಲ್ಲಿ ನೋವುಗಳನ್ನು ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ತುಂಬ ಖುಷಿ ವಿಚಾರ. ಏನೋ ಇದು ಒಂದು ನಿಜವಾಗ್ಲೂ ನನಗೆ ನಮ್ಮ ತಾಲೂಕಿನ ಹಿರಿಯ ಮಾಧ್ಯಮ ಮಿತ್ರರು ಮತ್ತು ಹಿತೈಷಿಗಳು, ಯಾಕೆಂದರೆ ಈ ಬಂದಾಗ ನನಗೆ ಇನ್ನೂ ಏನು ನಡೀತಾ ಇದೆ ಅಂತ ಗೊತ್ತಾಗೋ ಮುಂಚೆನೇ ಕೆಲವು ತುಂಬ ಒಳ್ಳೊಳ್ಳೆ ಸಲಹೆಗಳನ್ನು ನನಗೆ ಮೆಸೇಜ್ಗಳು ವಾಟ್ಸಪ್ಪಲ್ಲಿ ಮತ್ತು ಸಿಕ್ಕಾಗ ದಾರಿಯಲ್ಲಿ ಓಡಾಡಬೇಕಾದ್ರೆ ಈ ಥರ ಸಭೆಗಳಲ್ಲಿ ಓಡಾಡಬೇಕಾದ್ರೆ ಕಿವಿಗೆ ಹಾಕ್ತಾಯಿದ್ರು. ಅಂಥದ್ದೇ ಒಂದು ಸುದ್ದಿ ಇದು ಕುಂತಿರ ರಾಣಿ ಚೆನ್ನಮ್ಮದು ಕೂಡ ನನ್ನ ಕಿವಿಗೆ ಹಾಕೋದು. ಇದು 2009 ಆದೇಶ ಇದೆ, ಕಾಲೇಜಾಗಿ ಪರಿವರ್ತನೆ ಆಗಬೇಕು, ಮೇಲ್ದರ್ಜೆಗೆ ಏರಬೇಕು, ಏನೋ ಆಗಿಲ್ಲ ಅಂತೇಳಿ ಹೇಳಿದಾಗ ಕೋಟೆ ಮತ್ತು ಈ ಹೊಸಳ್ಳಿ ಹೋಬಳಿಗಳಲ್ಲಿ ಶಿಕ್ಷಣ ಭಾಳ ವಂಚಿತರಾಗಿ ನಮ್ಮ ರಾಜ್ಯದಲ್ಲೇ ಇವತ್ತು ಅತಿ ಹೆಚ್ಚು ಬಾಲ್ಯ ವಿವಾಹಗಳು ನಮ್ಮ ತಾಲೂಕಲ್ಲಿ ಅಂತ ಹೇಳೋದಕ್ಕೆ ಕೂಡ ದುಃಖ ಆಗ್ತಾ ಇದೆ. ಸೊ ಇಂಥವೆಲ್ಲ ಕೊನೆಗಾಣಿಸ್ಬೇಕಂತಂದರೆ ನಾವು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಸೊ ಇದನ್ನು ನಾವು ಮನಗಂಡು ಸೊ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಈ ಮಕ್ಕಳ ಜೀವನಕ್ಕೆ ಒಂದು ಉತ್ತಮ ಮುನ್ನಡಿ ಆಗಬೇಕಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ವಿ. ಮತ್ತು ಈ ಸ್ಕೂಲಲ್ಲಿ ಈಗ ಏನು ನಾಗರಾಜ್ ಸರ್ ಎಲ್ಲ ಡೀಟೇಲಾಗಿ ಹೇಳಿದ್ರು, ಈಗ ಜಾಗ ಇಲ್ಲದಿದ್ರೆ ಕೂಡ ನಮ್ಮ ತಂದೆಯವರೇ ಅದಕ್ಕೊಂದು ಟೆಂಪ್ರರಿ ಬಿಲ್ಡಿಂಗ್ ಮಾಡಿಕೊಟ್ಬಿಟ್ಟು ಮತ್ತು ಎಲ್ಲ ಕಷ್ಟಪಟ್ಟು ನೋಡಿ ಇಂಥ ಒಂದು ಸುಸಜ್ಜಿತ ಕಟ್ಟಡ ಮಾಡಿದ್ದಾರೆ. ಈಗೆಲ್ಲ ಸ್ಟಾರ್ಟ್ ಆಗಿದೆ. ಆದರೆ ಈಗ ನೀವು ಲಾಸ್ಟ್ ವೀಕು ಈ ಇವತ್ತು ಡೆಲಿವರಿ ಎಲ್ಲ ಆಗಿದೆ ಅಂತೇಳಿ ಎಲ್ಲ ಪೇಪರಲ್ಲಿ ಟಿ ವಿಲೆಲ್ಲ ನ್ಯೂಸ್ ಆಯಿತು. ಇದು ನಿಜವಾಗ್ಲೂ ಸಮಾಜ ಯಾವ ಕಡೆ ಸಾಗ್ತಾ ಇದೆ, ಏನಾಗ್ತಾ ಇದೆ ಅಂಥೇಳಿ ತುಂಬ ನಾವೆಲ್ಲ ಹಿರಿಯರು ದೀರ್ಘವಾಗಿ ಯೋಚನೆ ಮಾಡಬೇಕಂತ ಒಂದು ದುರ್ಘಟನೆ ಇದು. ಮತ್ತು ಇದನ್ನು ತುಂಬ ಸೀರಿಯಸ್ ಆಗಿ ತಗೋಬೇಕು. ನಾನು ಯಾವುದಾದ್ರೂ ಒಂದು ಪೇಪರಲ್ಲಿ ಏನಾದರೂ ಒಂದು ಬ್ಯಾಡ್ ಇನ್ಸಿಡೆಂಟ್ ಇದ್ದರೆ ಅದನ್ನು ನಾವು ನಮ್ಮ ತಾಲೂಕಿಗೆ ಕಂಪೇರ್ ಮಾಡಿಕೊಂಡು ಇಟ್ ಶುಡ್ ನೆವರ್ ಹ್ಯಾಪನ್ ಅಗೇನ್. ಆ ಒಂದು ಶಿಸ್ತು ನಮ್ಮ ತಾಲೂಕಲ್ಲಿ ಬರಬೇಕನ್ನೋದು ನನ್ನ ಭಾವನೆ. ಮತ್ತು ಅದು ನನ್ನ ಸ್ಟ್ರಿಕ್ಟು ಅದು ಡಿಸಿಪ್ಲಿನ್. ಅದು ಇವನ್ ಇದಾಗಿರ್ಬೋದು, ಈ ಮಕ್ಕಳ ವಿಷಯದಲ್ಲಾಗಿರ್ಬೋದು. ಅದಕ್ಕೋಸ್ಕರ ಇವತ್ತು ನಾನು ಎಲ್ಲ ನಮ್ಮ ಸಿಬ್ಬಂದಿಗಳು ಏನಿದೆ ಇವತ್ತು ಅದಕ್ಕೆ ಕೇಳ್ತಾ ಇದ್ದೇನೆ, ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ ಅಂತೇಳಿ. ಸೊ ಇದರಲ್ಲಿ ಮಾತ್ರ ಮೇಡಮರೇ, ಡಿಸ್ಟ್ರಿಕ್ಟ್ ಆಫೀಸರು, ಎಲ್ಲ ಪ್ರಿನ್ಸಿಪಲ್ಸು, ಸ್ಟಾಫ್ ಎಲ್ಲ ಇದ್ದೀರಿ, ಇದಕ್ಕೆ ಮಾತ್ರ 0 ಟಾಲರೆನ್ಸ್ ಆಯಿತಾ. ಯಾವುದೇ ಕಾರಣಕ್ಕೂ ಇದು ಗಂಜಿ ಕೇಂದ್ರ ಅಲ್ಲ. ಯಾರು ಬಂದಿಕ್ಕೆಂತಾರೆ ಸರ್ ನಿಮ್ಮ ಹೆಸರು ಹೇಳ್ಕೊಂಡು ಇಲ್ಲಿ ಉದ್ಧಾರ ಆಗ್ತಾರಂತ ಇದೆಲ್ಲ ನಮ್ಮ ಪರಶುರಾಮ್ ಅವರು ಹೇಳ್ತಾ ಇದ್ರು ಇಲ್ಲಿ ಆಯಿತಾ. ಸೊ ಯು ಶುಡ್ ಬಿ ದ ಬೆಸ್ಟ್ ಬ್ರೈನ್ಸ್ ಆಫ್ ದ ಸೊಸೈಟಿ ಆಯಿತಾ. ನಮ್ಮ ರಾಜ್ಯಕ್ಕೆ ಅಲ್ಲ, ರಾಷ್ಟ್ರಕ್ಕೆ ಒಂದು ಉತ್ತಮ ಕೊಡುಗೆ ಕೊಡೋಂಥ ನೀವು ಕಾಂಪಿಟೇಟಿವ್ IIT, JEE, JEE ಆಗಿರ್ಬೋದು, ನೀಟ್ ಆಗಿರ್ಬೋದು, ಸಿವಿಲ್ ಸರ್ವಿಸ್ ಆಗಿರ್ಬೋದು, ಫೇಸ್ ಮಾಡೋಂಥ ಒಂದು ಉತ್ತಮ ಪ್ರಜೆಗಳಾಗಬೇಕು, ಸಮಾಜಕ್ಕೆ ಉತ್ತಮ ಕೊಡುಗೆಗಳಂಥ ಪ್ರಜೆಗಳಾಗಬೇಕು. ನೀವು ಇಲ್ಲಿ ಬಂದು ಏನೋ ಊಟ ಕೊಡ್ತಾರೆ, ಏನೋ ಒಂದು ಬಟ್ಟೆ ಕೊಡ್ತಾರೆ, ಇಲ್ಲಿದ್ದರೆ ನಮ್ಮ ಅಪ್ಪನಿಗೆ ನಮ್ಮ ಅಮ್ಮನಿಗೆ ಖರ್ಚು ಕಡಿಮೆ ಆಗ್ತದೆ, ನಾವು ಏನೋ ಆರಾಮಾಗಿ ಇರ್ಬೋದನ್ನೋ ಉದ್ದೇಶಕ್ಕೆ ಇಲ್ಲಿ ಯಾರೂ ಬರೋಂಗಿಲ್ಲ. ಇಲ್ಲಿ ನೀವು ಯು ಶುಡ್ ಬಿ ದ ಬೆಸ್ಟ್ ಇನ್ ಕರ್ನಾಟಕ. ಅಷ್ಟು ನೀವು ತಲೆಯಲ್ಲಿ ಇಟ್ಕೊಂಡು ನೀವು ಇಲ್ಲಿ ಓದಬೇಕು. ಅದಕ್ಕೆ ತಕ್ಕನಾಗೆ ವಾತಾವರಣ ಸಿಬ್ಬಂದಿಯರು ಕಲ್ಪಿಸಬೇಕು. ಅದಕ್ಕೆ ಯಾವುದೇ ರೀತಿ ಯಾವುದೇ ರಾಜಕೀಯ ಒತ್ತಡ ಇರೋದಿಲ್ಲ, ನಿಮಗೆ ಯಾರು ಮುಲಾಜು ನಿಮ್ಗೆ ಇರೋದಿಲ್ಲ. ಸೊ ಇದು ಮಾತ್ರ ತುಂಬ ಇವತ್ತು ಇಡೀ ಮತ್ತೆ ಮುರಾರ್ಜಿ ಶಾಲೆ ಥಿಂಕ್ PUC SLC ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರೋದು ಮುರಾರ್ಜಿ ಶಾಲೆಯವರು ಅಲ್ವಾ? ಹೌದು. ಸೊ ಯಾವುದು ಶಿಕ್ಷಣದಲ್ಲಿ ಎಸ್ಪೆಷಲಿ ಮುರಾರ್ಜಿ ಶಾಲೆಯಲ್ಲಿ ಎಲ್ಲೂ ಕಡಿಮೆ ಇಲ್ಲ. ಅದೇ ರೀತಿ ಈಗ ಇಂಥದೇ ಒಂದು ಮುರಾರ್ಜಿ ಶಾಲೆ ಕೂಡ ಇದಕ್ಕಿಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಈಗಾಗಲೇ ಇನ್ನು ಕೇವಲ ಒಂದು ವಾರ 15 ದಿನದಲ್ಲಿ ಶಿವಪುರಲ್ಲಿ ಈಗ ಟೆಂಡರ್ ರೆಡಿ ಆಗ್ತದೆ. ಸೊ ಅದು ಹಿಂದುಳಿದ ವರ್ಗಗಳ ಕಾರ್ಮಿಕ ಇಲಾಖೆಯಿಂದ ಹಿಂದುಳಿದ ವರ್ಗಗಳ ಇಲಾಖೆಗೆ ಅದನ್ನು ಕಟ್ಟಡ ಕಟ್ಟಿಸಿ ಹಸ್ತಾಂತರ ಮಾಡ್ತಾರೆ ಮುರಾರ್ಜಿ ಶಾಲೆ ಕಾರ್ಮಿಕ ಇಲಾಖೆಯಿಂದ. ಸೊ ಅದನ್ನು ಕೂಡ 6 ರಿಂದ 12 ಸುಮಾರು 700 ವಿದ್ಯಾರ್ಥಿಗಳಿಗೆ ಅಂದರೆ ಡಬಲ್ ಕೆಪಾಸಿಟಿ ಮಾಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಈಗ ಶೀಘ್ರದಲ್ಲೇ ಜಿಲ್ಲೆಗೊಂದು ಅಂತ ಹೇಳಿದರೆ ಅದು ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿಗೆ ಬಂದಿದೆ. ಶಿವಪುರ ಆ ಮೇಗಾ ಪ್ಲಾಂಟ್ ಎದುರುಗಡೆ ಈಗಾಗಲೇ మన ತಹಸೀಲ್ದಾರರು ಕೂಡ ಕೇವಲ ಒಂದೇ ವಾರದಲ್ಲಿ ಜಾಗ ಗುರುತಿಸಿ ಅದನ್ನು ಅಲರ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದು ಕೂಡ ಅತಿ ಶೀಘ್ರದಲ್ಲೇ ಟೆಂಡರ್ ಆಗ್ತದೆ. ಸೊ ಅದು ಏನಾದರೂ ಬೇರೆ ಕಡೆ ನನಗೂ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ, ಬೇರೆ ಕಡೆ ಆಗಲಿ ಈ ವರ್ಷದಲ್ಲೇ ಶಾಲೆ ಪ್ರಾರಂಭ ಮಾಡೋಕ್ಕೆ ಬಾಡಿಗೆ ಕಟ್ಟಡದಲ್ಲಿ ಅಂತೇಳಿ ಚರ್ಚೆ ನಡೀತಾ ಇದೆ ಅಂತ ಹೇಳಿದರೆ, ಹಂಗೇನಾದರೆ ಅದನ್ನು ಬಿಡೋದಿಲ್ಲ, ಅದನ್ನು ನಾವು ಬಾಡಿಗೆ ಕಟ್ಟಡದಲ್ಲಿ ಮಾಡಿ ಅದು ಇನ್ನೊಂದು ಸ್ವಲ್ಪ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ನಮ್ಮ ಬಡವರ ಮಕ್ಕಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ಅದಕ್ಕೂ ಕೂಡ ಪ್ರಯತ್ನ ಮಾಡ್ತೀವಿ. ಸೊ ಇವತ್ತು ಎಲ್ಲರ ವಿಶೇಷವಾಗಿ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಕೂಡ ತುಂಬ ಒಳ್ಳೊಳ್ಳೆಯ ವಿಷಯಗಳು ನಮಗೆ ಸಾರ್ವಜನಿಕರಿಗೆ ಮತ್ತು ನಮಗೆ ಬೆಳಕು ಚೆಲ್ಲಿ ಇವತ್ತು ಕಾಲೇಜಿನಲ್ಲಿ ತುಂಬ ಉತ್ತಮ ಒಂದು ಶಾಶ್ವತವಾದಂಥ ಕಾರ್ಯಗಳಿಗೆ
ತಾವೆಲ್ಲರೂ ಮುನ್ನುಡಿಯಾಗಿದ್ದೀರಿ. ನಿಮ್ಮ ಒಂದು ನಿರಂತರ ಈ ಥರ ಒಂದು ನಮಗೆ ಕಣ್ತೆರೆಸೋದ್ರಿಂದ ಇನ್ನೂ ಉತ್ತಮ ಕಾರ್ಯ ಮಾಡೋದಕ್ಕೆ ಇನ್ನೂ ತಾಲೂಕಿಗೆ ಹೆಚ್ಚಿನ ಶ್ರದ್ಧೆ ವಹಿಸಿ ಮಾಡ್ತೀನಿ ಅಂತ ಹೇಳ್ತಾ, ಮತ್ತು ನಮ್ಮ ಇದು ಒಂದು ಇವತ್ತು ಭಾಳ ನಾನು ಗೊಂದಲದಲ್ಲಿದೆ. ತುಂಬ ಮೀಟಿಂಗ್ಸ್ ಇದ್ವು, ಅದರಲ್ಲಿ ಕೂಡ ಪಾಪ ನಮ್ಮ ನೆನೆಸ್ಬೇಕು. ಇವತ್ತು ಪ್ರತಿ ಕಾಂಕ್ರೀಟಿಗೆ ನಾವು ಬಂದಿದ್ದೀವಿ. ಇಲ್ಲಿ ಕಾಂಕ್ರೀಟ್ ನಮಗೆ ಕರೆಕ್ಟ್ ಆಗಬೇಕು. ಇಲ್ಲೆಲ್ಲ ಮೋಹಿತ್ ಸರ್ ಎಲ್ಲರೂ ಇದ್ದಾರೆ, ನಮ್ಮ ಸಿಬ್ಬಂದಿ, ನಮ್ಮ ಶ್ಯಾಮ್ ಸುಂದರ್ ಅಂತೂ ನನ್ನ ಜೊತೆ ಯಾವಾಗ ಹೇಳಿದ್ರು ಕೂಡ ಕಾರ್ ತಗೊಂಡು ಬಂದ್ಬಿಡ್ತಿದ್ರು. ಸೊ ನಮ್ಮ ಸತೀಶ್, ಶಿವರಾಜು ಅಂತ ಎಲ್ಲ ಇವಾಗ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಎಷ್ಟು ಪರಿಶ್ರಮ ಪಟ್ಟು ಇದನ್ನ ನಾವು ಮಾಡಲಿಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಇದನ್ನ ಚೆನ್ನಾಗಿ ಬಿಲ್ಡಿಂಗ್ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈವನ್ ಮಾರ್ಕಿಂಗ್ ಮುಂದಕ್ಕೆ ತಗೊಂಡ್ಬಂದಿದ್ರು. ಅದನ್ನು ಹಿಂದಕ್ಕೆ ಹಾಕಿಸಿದ್ದು ವಾಟರ್ ಸ್ಕೂಲ್ ಪ್ಲಾನ್ ಎಲ್ಲರಿಗೂ ಕೂಡ ಹೋರಾಟ ಮಾಡಿನೇ ಪಡ್ಕೊಳ್ಳುವಂಥ ಸ್ಥಿತಿ ಇತ್ತು. ಬಹುಶಃ ನನಗೆ ಸಾಹೇಬ್ರಂತ ಶಾಸಕರೇನಾದ್ರು ಸಿಕ್ಕಿದ್ರೆ ನಾನು ಇಲ್ಲಿಗೆ ಸಾಹೇಬರು ವಿಜೇತರಾಗಿ ಶಾಸಕರಾಗೋದಕ್ಕೂ ನನಗೆ ನಾನು ಅಷ್ಟು ಕಷ್ಟಪಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ದೇವರು ನನಗೊಂದು ಹೊರ ಕೊಟ್ಟ. ಏನು ಕೊಟ್ಟ ಅಂತಂದ್ರೆ ಪ್ರಮೋಷನ್, ಕಾಲೇಜಿಗೆ ಪ್ರಮೋಷನ್ ಬಂದ್ರು ನನಗೆ. ಇಡೀ ನೋಡಿ ಒಂದು ವಿಷಯದಲ್ಲಿ CET ಬ್ಯಾಚ್ನಲ್ಲಿ ಪ್ರಮೋಷನ್ ಆಗಿರೋದು ನಾನು ಒಬ್ಬನೇ. ವಿಶೇಷವಾಗಿ ಸುಸ್ಥಿರವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಬೇಕು. ಇಲ್ಲಿ ಜನಗಳಿಗೆ ಆದಾಯದ ಮೂಲ ಆಗಬೇಕು, ಶಿಕ್ಷಣ, ಅವರ ಮಾನವ ಅಭಿವೃದ್ಧಿ ಆಗಬೇಕು. ವಿಶೇಷವಾಗಿ ಮಾನವ ಅಭಿವೃದ್ಧಿಯಲ್ಲಿ ಹೆಚ್ಚು ನಮ್ಮ ಮನಮೋಹನ್ ಸಿಂಗ್ ಸಾಹೇಬರು ಏನು ಯೋಚನೆ ಮಾಡ್ತಾರೆ ಅಂತಹ ಆಲೋಚನೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಸಾಹೇಬರು ನಾವು ಈ ತರ ಶಾಲೆಗಳನ್ನ ಈಗ ಶಿವಪುರದ್ದು ಕೂಡ ಕಾರ್ಮಿಕ ಇಲಾಖೆಯಿಂದ ಆಗಿರ್ತಕ್ಕಂಥ ಶಾಲೆ, ಇಲ್ಲಿ ಉಜಿನಿ ಹತ್ರ ಶಾಲೆ ಮಾಡ್ಬೇಕು ಅಂತ ಹೇಳಿದ್ರು. ಹೋಗಿ ನಾವು ಲ್ಯಾಂಡ್ ಅನ್ನ ಸರ್ವೆ ಮಾಡ್ಕೊಂಡು ಬಂದಿದ್ವಿ. ಶಿವಪುರದ್ದು ನೋಡ್ಕೊಂಡು ಪರಿಶಿಷ್ಟ ವರ್ಗಗಳ ಇಲಾಖೆ ಸಚಿವ ನಾಗೇಂದ್ರಣ್ಣನ ಖುದ್ದಾಗಿ ಭೇಟಿ ಮಾಡಿ ಒಂದು 8-10 ಹಾಸ್ಟೆಲ್ಗಳ ಲಿಸ್ಟು, ಒಂದು ಎಲ್ಲ ಎಲ್ಲೆಲ್ಲಿ ಬೇಕಂತೇಳಿ ಹಾಸ್ಟೆಲ್ ಇಷ್ಟು ಇದನ್ನು ಅಂತೇಳಿ ನಾಗೇಂದ್ರ ನೋಡಿ ಅಬ್ಬಬ್ಬಬ್ಬ ಸೀನಣ್ಣ ಏಮಪ್ಪ ಇಷ್ಟೈತೆ 8ನೇ ತಾರೀಕು ಕರೆಕ್ಟಾಗಿ ಇವತ್ತು 8/6/2023 2 ವರ್ಷ 3 ತಿಂಗಳ ಹಿಂದೆ ಕರೆಕ್ಟಾಗಿ ಇದಕ್ಕೆ ಮುನ್ನುಡಿ ಆಡಿದ್ವಿ. ಒಂದು ನಿರಂತರವಾಗಿ, ಯಾಕೆಂದರೆ ಹೋದ ವರ್ಷ ಅಲ್ಪಸಂಖ್ಯಾತರ ಎಲ್ಲ ಇರೋಂಥ ಮುರಾರ್ಜಿ ಶಾಲೆಗಳನ್ನ ಕಾಲೇಜಾಗಿ ಆದೇಶ ಮಾಡಿದ್ರು. ಅದೇ ಒಂದು ಆದೇಶ ಇಟ್ಕೊಂಡು ನಾನು ಎಲ್ಲ ಇದೇ ರೀತಿ ಎಲ್ಲ ಶಾಲೆಗಳು ಕೂಡ ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ನಮಗೆ ತುಂಬ ಒತ್ತಾಯ ಮಾಡಿದಾಗ ಇಲ್ಲ ಅದಂತೇಳಿ 3-4 ಸರಿ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ರಿಜೆಕ್ಟ್ ಆಯಿತು. ಅಲ್ಲಿ ಏನು ಹಿಂದಿನ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಾದಂಥ ರಿತೇಶ್ ಸಿಂಗ್ ಸರು ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳಾದರು. ಅವ್ರು ಮುಂಚೆಯಿಂದ ತುಂಬ ಒಳ್ಳೆ ಒಡನಾಟ ಇತ್ತು ಅವ್ರಿಗೆ. ಅವರು ಗಮನಕ್ಕಿಂತ ತಂದಾಗ ಇಲ್ಲ ನೀವು ತುಂಬ ಒಳ್ಳೆ ಬೇಡಿಕೆ ಇಟ್ಟಿದ್ರಿ, ಇದು ಮಾಡೋಣ ಅಂತೇಳಿ ಮತ್ತೆ ಇಲಾಖೆ ಇದು ಬಹುಮುಖ್ಯವಾಗಿ ನಾನು ಇಲ್ಲಿ ನಮ್ಮ ಮಹದೇವಪ್ಪ ಸರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಸಾಮಾಜಿಕ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳಾದಂಥ ಮಣಿವಣ್ಣನ್ ಸರ್ಗೆ ಈ ಸಭೆಯಲ್ಲಿ ಧನ್ಯವಾದಗಳು ತಿಳಿಸಲೇಬೇಕು. ಯಾಕೆಂತಂದರೆ ನಮ್ಮ ಬೇಡಿಕೆಗಳಿಗೆ, ನಿಜವಾದ ನೈಜ ಬೇಡಿಕೆಗಳಿಗೆ ಮನ್ನಣೆ ಕೊಟ್ಟು 3-4 ಸರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರಿಜೆಕ್ಟ್ ಆದರೆ ಕೂಡ ಇಲ್ಲ ಡಾಕ್ಟ್ರು ತುಂಬ ಒಳ್ಳೆಯ ವಿಷಯಗಳನ್ನ ಕೇಳ್ತಾ ಇದ್ದಾರೆ, ಇದಕ್ಕೆ ನಾವು ಬೇರೆಯವ್ರಿಗೆ ಕಾರಣ ಕೊಟ್ಟಂಗೆ ಕೊಡೋಂಗಿಲ್ಲ, ಏನಾದರೂ ವರ್ಕೌಟ್ ಮಾಡಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು ಈಗ 162-180 ಇದ್ದಾವೆ ST ಕಿತ್ತೂರಾಣಿ ಚೆನ್ನಮ್ಮನು. ಅಷ್ಟೊಂದು ಆಗೋದಕ್ಕೆ ಸದ್ಯಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಏನಾದರೂ ಬೇರೆ ಐಡಿಯಾ ಮಾಡೋಣ ಅಂತೇಳಿ ಅಟ್ಲೀಸ್ಟ್ ಡಿಸ್ಟಿಕ್ ಒಂದು ಅಪ್ಗ್ರೇಡ್ ಮಾಡೋಣ ಅಂತ ಹೇಳಿದ್ರು. ಅಲ್ಲಿ ಯಾವ ರೀತಿ ತಗೊಂಡ್ರು ನಮ್ಮ ಜಿಲ್ಲೆ ಈಗ ಇವ್ರು ಹೇಳ್ದಂಗೆ ಈಗಾಗಲೇ ಎಲ್ಲ ತಾಲೂಕುಗಳಲ್ಲೂ ನಾನು ಎಲ್ಲ ಕಾಲೇಜ್ ಇದ್ದಾವೆ, ಕೂಡ್ಲಿಗಿ ತಾಲೂಕಲ್ಲಿ ಮಾತ್ರ ಇರಲಿಲ್ಲ. ಸೊ ಇದು ಬೇಕೇ ಬೇಕಂತೇಳಿ ಅದೇ ಹೇಳಿದಾಗ ನಮ್ಮದು ಸಿಂಗಲ್ ಫೈಲು FDಗೆ ತರಿಸಿ ಕ್ಲಿಯರ್ ಮಾಡೋಕ್ಕೆ ರೆಡಿಯಾಗಿದ್ರು. ಅದೇ ಸಮಯದಲ್ಲಿ ಆ ಬಜೆಟ್ಗೆ ಬಜೆಟ್ಗೆಲ್ಲ ಪ್ರಿಪ್ರೇಷನ್ ಟೈಮಲ್ಲಿ ನಾನು ಮೊನ್ನೆ ಮುಖ್ಯಮಂತ್ರಿಗಳು SC ಮಹದೇವಪ್ಪ ಸರ್ನ ಮತ್ತೆ ಭೇಟಿ ಮಾಡಿ ಬೇಡಿಕೆ ಇಟ್ಟಾಗ ಇಲ್ಲ ಈಗಾಗಲೇ ಚರ್ಚೆ ಆಗಿದೆ, ಬಜೆಟಲ್ಲೇ ಅನೌನ್ಸ್ ಮಾಡಿ ಇದನ್ನು ಏನಾದರೂ ಒಂದು ಶಾಶ್ವತ ಪರಿಹಾರ ಮಾಡ್ತೀವಿ ಕಾಲೇಜ್ ಮಾಡೋದಕ್ಕೆ ಅಂತೇಳಿ ಹೇಳಿದ್ರು. ಸೊ ಬಜೆಟಲ್ಲೇ ಘೋಷಣೆ ಆಯಿತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಪುಸ್ತಕ ಓದಿದ ಕೂಡಲೇ ನಾನು ಮೊನ್ನೆ ಮಹದೇವಪ್ಪ ಸರ್ಗೆ ಹೋಗಿ ಧನ್ಯವಾದ ತಿಳಿಸಾಗ ನಿನ್ನ ಕಾಟಕ್ಕೆ ಇದಾಗಿದ್ದು ಅಂತ ಹೇಳಿದ್ರು. 31 ತಾಲೂಕಿನ ಜಿಲ್ಲೆಗೆ 31 ಮೊರಾರ್ಜಿ ಶಾಲೆಗಳು ಕಿತ್ತೂರು ರಾಣಿ ಚೆನ್ನಮ್ಮ ಸೇರಿ ಉದ್ಘಾಟನೆ ಇದು ಮೇಲ್ದರ್ಜೆಗೆ ಏರಿಸೋದಕ್ಕೆ ಅವರು ಆದೇಶ ಮಾಡಿ ಇವತ್ತು ಮತ್ತು ಬಹುಮುಖ್ಯವಾಗಿ ನಮ್ಮ ಪ್ರಾಂಶುಪಾಲರು ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳು ಅವರೆಲ್ಲ ತುಂಬ ಉತ್ಸುಕತೆಯಿಂದ ಏನು ಈಗ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಬೇಗ ಸ್ಟಾರ್ಟ್ ಆಗಿ ಅಡ್ಮಿಷನ್ ಪ್ರೋಸೆಸ್ ಆಗಿರ್ಬೋದು, ಶಾಲಾ ಪ್ರಾರಂಭದ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇರ್ತದೆ. ಆದರೆ ಅದನ್ನೆಲ್ಲ ಮನಗಂಡು ಅದನ್ನೆಲ್ಲ ಎದುರಿಸಿ ಇವತ್ತು ರಾಜ್ಯದಲ್ಲಿ 31ರಲ್ಲಿ 3 ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಅದರಲ್ಲಿ ಮೊದಲೇ ನಮ್ಮದು ಮತ್ತು ರಾಜ್ಯದಲ್ಲೇ ಅತಿ ಹೆಚ್ಚು ಸ್ಟ್ರೆಂತ್ ನಮ್ಮದು ಅಂತೇಳಿ ಹೇಳೋದು ನಿಜವಾಗ್ಲೂ ಖುಷಿ ಆಗ್ತದೆ. ಮತ್ತು
ಯಾಕೆ ನಾವು ಇಷ್ಟೆಲ್ಲ ಓಡಾಡ್ತಾ ಇದ್ದೀವಿ, ಇಷ್ಟು ತಲೆ ಕೆಡ್ತಾ ಇದೀವಿ ಅಂತಂದರೆ, ದಿನ ಬೆಳಿಗ್ಗೆ ಎದ್ರೆ ಆ ಮಕ್ಕಳ ಪೋಷಕರು ನನಗೆ ಹೇಳ್ತೀನಲ್ಲ, ದಿನ 1000 ಫೋನ್ ಬರ್ತವೆ, 1000 ತಲೆನೋವು ಇರ್ತಾರೆ. ಆದರೆ ಈ ಒಂದು ತುಂಬ ಹಿಂದುಳಿದ ತಾಲೂಕಲ್ಲಿ ಈ ಒಂದು ಅವಿದ್ಯಾವಂತರ ಪೋಷಕರು ನಾವಂತೂ ಬೇಕಾಗಿದ್ದೀವಿ, ನಮ್ಮ ಮಕ್ಕಳು ಏನಾದರೂ ಅವ್ರಿಗೆ ಏನಾದರೂ ಒಂದು ಒಳ್ಳೆ ಶಿಕ್ಷಣ ಕೊಡ್ಸೋಣ ಅಂತ ಹೇಳ್ಬಿಟ್ಟು ದಿನ ಬೆಳಿಗ್ಗೆ ಅಂದರೆ ಬಂದು ಮುರಾರ್ಜಿ ಶಾಲೆಗೆ ಅಡ್ಮಿಷನ್ಗೆ ತುಂಬ ಒತ್ತಡ ಇರ್ತಾ ಇರೋದು ನನಗೆ ಭಾಳ ಮನಸ್ಸಿಗೆ ಏನಾದರೂ ಒಂದು ಇದಕ್ಕೆ ಒಂದು ಪರಿಹಾರ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಭಾಳ ಒತ್ತಡ ಆಗ್ತಾಯಿತ್ತು. ಅದಕ್ಕೆ ಫಲವಾಗಿ ಒಂದು 10 ಸೀಟು ಜಾಸ್ತಿ ಆಗಿರ್ಬೋದು. ಮತ್ತು ಬೇರೆ ಕಾರ್ಯಕ್ರಮದಲ್ಲಿ ನಮ್ಮ ಹುಡುಗರು ಆ ಚಿಂತನ ಚೇತನ ಕಾರ್ಯಕ್ರಮಕ್ಕೆ ಆಗಿರ್ಬೋದು, ಯಾವುದೋ ಒಂದು ಇಲಾಖಾ ಕೆಲಸಗಳಿರ್ಬೋದು, ರಾಷ್ಟ್ರೀಯ ಹಬ್ಬಗಳಾಗಿರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ಎಲ್ಲ ಈಗ ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂದು ನಾವು ತಾಲೂಕು ಕಚೇರಿ ಮುಂದೆ, ಕೋರ್ಟ್ ಮುಂದೆ ಕ್ಲೀನ್ ಮಾಡೋದು ಎಲ್ಲ ಎಂತ ಅದ್ಭುತವಾಗಿ. ಅದಕ್ಕೆ ಕೂಡ್ಲಿಗೆ ಜನಗಳಿಗೆ ಬೇಸರ ಅನಿಸುತ್ತೆ. ಬಸ್ ಸ್ಟ್ಯಾಂಡ್ ಹಿಂದೆ ನಮ್ಮ ಸ್ಕೂಲು, ಈ ಹುಡುಗರಿಗೆ ಒಂದು ಕಳಸಪ್ರಾಯ ಆಗಿತ್ತು ಅಂತ ಬಹುಶಃ ನಮ್ಮ ಕೂಡ್ಲಿಗೆ ವೀರೇಶ್ ಸರ್ ಇದ್ದಾರೆ, ಎಲ್ಲ ನಮ್ಮ ಪತ್ರಕರ್ತ ಬಳಗವರೆಲ್ಲ ಇದ್ದಾರಲ್ಲ ಅನ್ಕೋತಾರೆ, ಅವ್ರ ಓಣೆಯಲ್ಲೇ ಇದ್ವಿ ನಾವು. ಸೊ ಇಂತಹ ಶಾಲೆ ಬಹಳ ಒಂಥರ ಕೂಡ್ಲಿಗೆ ಒಂದು ಟಚ್ ಕೊಟ್ಟಂತಹ ಒಂದು ಶಾಲೆ ಇದು, ಸರ್ಕಾರಿ ವಸತಿ ಶಾಲೆ ಇದು. ಸೊ ಈ ಶಾಲೆಗೆ ಬಿಲ್ಡಿಂಗ್ ಹಾಕಬೇಕು ಅಂತ ನಾನು 2014 ಜುಲೈ 5ನೇ ತಾರೀಕು ಜಾಯಿನ್ ಆದೆ. 6ನೇ ತಾರೀಕೆ ನಾನು ತಾಲೂಕು ಕಚೇರಿಗೆ ಹೋಗಿ ಪಹಣಿ ತೆಗಿಸಿ ಆ ಫೈಲ್ ಹಿಡ್ಕೊಂಡು ಓಡಾಡಕ್ಕೆ ಶುರು ಮಾಡಿದೆ. ನಮ್ಮ ಎಲ್ಲ ಪತ್ರಿಕಾ ಬಳಗದವ್ರು ನೋಡ್ತಾ ಇದ್ರು ಫೈಲ್ ಹಿಡ್ಕೊಂಡು ತಿರ್ಗೋದು. ಕೃಷ್ಣಮೂರ್ತಿ ಸರ್ ತಹಶೀಲ್ದಾರರು, ಸ್ನೇಹಲತಾ ಮೇಡಮ್ ಅಂತ ಅಲ್ಲಿ ಒಬ್ಬರು ಲ್ಯಾಂಡ್ ಕೇಸ್ ವರ್ಕರು, ಇವತ್ತು ಅವರು ಡೆಪ್ಯೂಟಿ ತಹಶೀಲ್ದಾರ್ ಆಗಿ DC ಆಫೀಸರ್ ಇದ್ದಾರೆ. ಇಂಥ ವೀರಣ್ಣ ಸರ್ ನಗ್ತಿದ್ದಾರೆ, ನಾನು ನೋಡೋದಾಗೆಲ್ಲ ನನ್ನ ಪರವಾಗಿ ಅವ್ರು ಮಾತಾಡ್ತಿದ್ರು ತಾಲೂಕು ಕಚೇರಿಯಲ್ಲಿ. ಹಾಗಾಗಿ ಅಲ್ಲಿಂದ ಹಿಡಿದು ಏನು ಗೊತ್ತಿಲ್ಲ, ಇಡೀ ಕರ್ನಾಟಕದ ವಸತಿ ಶಾಲೆಗಳಲ್ಲಿ ಇದಕ್ಕೆ ಬಂದಷ್ಟು ವಿಘ್ನಗಳು ಯಾವುದಕ್ಕೂ ಬರಲಿಲ್ಲ ಅನ್ಸುತ್ತೆ. ಈ ಲ್ಯಾಂಡ್ ಬೇಡ ಅಂತ ನಮ್ಮ ಹಿರಿಯರ ಕೆಲವು ಪ್ರತಿನಿಧಿಗಳು ನಾಗೇಂದ್ರನವ್ರಿಗೆ ಹೇಳಿದ್ರು ಏನೋ ಗೊತ್ತಿಲ್ಲ. ನನಗೆ ಅಲ್ಲಿ ಒಂದು ಲ್ಯಾಂಡ್ ಗುರುತಿಸ್ಬಿಟ್ಟು ಅದು ಸರ್ವೆ ಮಾಡೋಕ್ಕೆ 2 ಸಲ ತಿರುಗಾಡಿದ್ವಿ ಊರ ಹತ್ರ. ಅದು 13 ಎಕರೆ ಲ್ಯಾಂಡು, ಹುಣಸೆ ತೋಪಿದೆ ಅಲ್ಲಿ. ಅದು ವಾಗು ಮತ್ತು ಜಿಲ್ಲಾ ಹಂತದಲ್ಲಿ ನಮ್ಗೆ ಎಲ್ಲ ರೀತಿ ಸಹಕಾರವನ್ನು ನೀಡಿದ್ರು. ಸೊ ಹೀಗೆ ಅಲ್ಲಿ ವಿಧಾನಸೌಧ, ವಿಕಾಸಸೌಧ ಕೂಡ ನಾವು ತಿರುಗಾಡಿ ಫೈಲ್ ಫಾಲೋ ಅಪ್ ಮಾಡ್ಕೊಂಡು ಏನು ಲ್ಯಾಂಡ್ಗೆ ನಾವು ಹೋರಾಟ ಮಾಡಿದ್ವಿ ಅದು ಕ್ಯಾನ್ಸಲ್ ಆಗಲೇ ಇಲ್ಲ. ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ರೆವಿನ್ಯೂ ಸಚಿವರು ಕ್ಯಾನ್ಸಲ್ ಅಂತ ಕೊಟ್ಬಿಟ್ರು, ಕೊಡಕ್ಕೆ ಬರಲ್ಲ ಅಂತಾನೆ ಕೊಟ್ಬಿಟ್ರು. ಫೈನಲ್ ಇದು ಏನಾಗಿತ್ತಂದ್ರೆ 2011ರಲ್ಲೇ ಸ್ಯಾಂಕ್ಷನ್ ಆಗಿತ್ತು ಲ್ಯಾಂಡ್. ಇದಕ್ಕೆ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ತಕರಾರು, ಪೊಲೀಸ್ ಸರ್ ಇಲ್ಲಿ ಇದು ಅಡಿಗಲ್ ಹಾಕಿದ ಪ್ರದೇಶ ಇದೆ. ಒಂದು ಅದ್ಭುತವಾದ ಕಾರ್ಯಕ್ರಮದ ರೂವಾರಿಗಳು ಮತ್ತು ಅಧ್ಯಕ್ಷರು, ಜನಪ್ರಿಯ ಶಾಸಕರು ಸದಾ ಕ್ಷೇತ್ರದ ಅಭಿವೃದ್ಧಿಯನ್ನು 24x7 ಯೋಚಿಸುವಂತಹ ಸನ್ಮಾನ್ಯ ಶ್ರೀನಿವಾಸ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರೇ, ನನ್ನ ಅಧಿಕಾರಿ ವರ್ಗದವರೇ, ವಿಶೇಷವಾಗಿ ಪತ್ರಕರ್ತ ಮಿತ್ರರೆಲ್ಲ ಇದ್ದಾರೆ ಇಲ್ಲಿ. ನನಗೆ ನೋಡಲು ಭಾಳ ಖುಷಿ ಆಯಿತು ಇಲ್ಲಿ ಬಂದಿದ್ದು ಇವತ್ತು. ಹಾಗೆಯೇ ಈ ಒಂದು ಸ್ಥಳೀಯ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳೇ, ಎಲ್ಲ ಸಾರ್ವಜನಿಕರೇ, ಮುಖಂಡರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ವಿಶೇಷವಾಗಿ ಈ ವಸತಿ ಶಾಲೆಯ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಮುದ್ದು ಮಕ್ಕಳೇ, ಒಂದಷ್ಟು ನಾನು ಈ ಶಾಲೆದು ಬ್ರೀಫ್ ಮಾಡೋಕ್ಕೆ ಅನಿಸ್ತದೆ. ಕುಳ್ಳಿಗಿಂದ ಬಂದಿರತಕ್ಕಂಥ ನಮ್ಮ ಉದಯ ಜನ್ವಣ್ಣ ಇದ್ದಾರೆ, ನಾಗಮಣಿ ಮೇಡಮ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ಶಾಲೆ ಯಾಕಾದರೂ ಕೂಡ್ಲಿಗಿಂದ ಇಲ್ಲಿ ಬಂತು ಅನಿಸುತ್ತೆ ಅವರಿಗೆ. ಯಾಕಂದ್ರೆ ನಾವು ಕೂಡ್ಲಿಗಿಲ್ಲಿ 8 ವರ್ಷ NP ಬೊಮ್ಮಜ್ಜವ್ರ ಬಿಲ್ಡಿಂಗ್ನಲ್ಲಿ ಇದ್ವಿ. ಬೊಮ್ಮಜ್ಜವ್ರನ್ನೂ ನೆನೆಸ್ಕೋಬೇಕು ನಾನು. ಯಾಕಂತಂದರೆ ಪೋಲಯ್ಯ ಸರ್ ಅಂತ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಿದ್ದಾಗ ಇದು ಶಾಲೆ ಆರಂಭ ಆಯಿತು. ಇಂಥ ಹಿಂದುಳಿದಂತಹ ಒಂದು ಕ್ಷೇತ್ರದಲ್ಲಿ ಒಂದು ಬಿಲ್ಡಿಂಗೇ ಇರಲಿಲ್ಲ. ಅದು ಯಾವ ಭರವಸೆ ಮೇಲೆ ಬೊಮ್ಮಜ್ಜವ್ರು ಅವ್ರು ಹೇಳಿದಂಗೆಲ್ಲ ಕಟ್ಸ್ಕೊಂತ ಹೋಗ್ಬಿಟ್ರು, ಬಿಲ್ಡಿಂಗ್ ಕಟ್ಸ್ಕೊಂತ ಹೋದ್ರು. ಒಂದೊಂದೇ ತರಗತಿ ಹೆಚ್ಚಾಗ್ತಾ ಹೋದಂಗೆಲ್ಲ ಬಿಲ್ಡಿಂಗ್ ಕಟ್ಸಿದ್ರು. ಬಿಲ್ಡಿಂಗ್ ಕಟ್ಸುವ ಮುಖಾಂತರವಾಗಿ ಈ ವಸತಿ ಶಾಲೆ ಕಾರ್ಯರೂಪ ಬರಲಿಕ್ಕೆ ಪ್ರಾತಸ್ಮರಣೀಯವಾಗಿರ್ತಕ್ಕಂಥ ನಮ್ಮ NP ಬೊಮ್ಮಜ್ಜ ಸರ್ ಅವ್ರ ಜೊತೆ ನಮ್ಮ ಒಡನಾಟ ಎಲ್ಲ ಕೊನೆಗೆ ನಾನು ಸರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಬರ್ರಿ ಅಂತ ಹೋಗಂತಾರೆ. ಈ ಸಲ ಹೋಗೋಣ, ಇನ್ನೊಂದು ಸಲ ಹೋಗೋಣ ಅನ್ಕಂತ ಅವರು ನೋಡೋಕ್ಕಾಗಲಿಲ್ಲ. ಆದರೆ ಸಾಹೇಬರು ನನಗೆ ನೋಡಿ ಭಾಳ ಖುಷಿ ಅನಿಸ್ತಾ ಇದೆ. ಫಸ್ಟ್ ಟೈಮ್ ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಾಗಿದೆಯಲ್ಲ language ಅಂತ ನೋಡಿಬಿಟ್ಟು ಇದು ಕಾಲೇಜ್ ಮಾಡಲಿಕ್ಕೆ ಸೂಟೇಬಲ್ ಅಂತ ಅವತ್ತೇ ಫಸ್ಟ್ ಟೈಮ್ ನೋಡಿದಾಗ ನಾನು ಟಾಪ್ ಮೇಲೆ ಕರ್ಕೊಂಡು ಹೋಗಿದ್ದೆ ಸಾಹೇಬ್ರನ್ನ.
ನೋಡ್ಬಿಟ್ಟು ಹೋಗಿರ್ತಕ್ಕಂಥ ಸಂಸ್ಥೆ ತಿಮ್ಲಾಪುರ ಕಾಲೇಜಿನ ಪ್ರಾಂಶುಪಾಲರಿದ್ದಾರೆ. ಇದೇ ಮಟ್ಟಕ್ಕೆ ನಮ್ಮ ವಿದ್ಯಾರ್ಥಿಗಳು, ಈ ಕಾಲೇಜಿನ ವಿದ್ಯಾರ್ಥಿಗಳು ಮುಂದೆ ವೈದ್ಯರಾಗಿ ಸಾಹೇಬ್ ಏಮ್ಸ್ ಅಲ್ಲಿ ಡೆಲ್ಲಿಯಲ್ಲಿ MBBS ಮಾಡ್ಕೊಂಡು ಬಂದಿದ್ದಾರೆ. ಆ ರೀತಿಯಲ್ಲಿ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಿಗೆ ಹೋಗುವ ಮಟ್ಟಕ್ಕೆ ಈ ಒಂದು ಸರ್ಕಾರಿ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಆಗಲಿ, ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಕೆಲಸ ಮಾಡಲಿ ಅಂತ ಹೇಳ್ತಾ, ನಾವು ಹುಲ್ಲಿಗೆ ಯಾವುದೇ ಕೆಲಸ ಇದ್ರೂ ಕೂಡ ಇಲ್ಲಿರ್ತಕ್ಕಂಥ ಯಾರೇ ಹೇಳಿದ್ರು ಕೂಡ ನಾನು ಎಂದಿಗೂ ಕೂಡ ಬಂದು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕೂಲಿಗೆ ಜನ ತೋರಿಸಿರ್ತಕ್ಕಂಥ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಅಭಾರಿಯಾಗಿದ್ದೇನೆ. ನನ್ನ ಶಕ್ತಿ ಮೀರಿ ನಾನು ಕೆಲಸ ಇಷ್ಟು ಮಾಡಿದೆ ಅನ್ನೋದನ್ನು ನಿಮಗೆ ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಕಾಲೇಜು ಉಜ್ವಲವಾಗಿ ಬೆಳೀಲಿ, ಒಂದು ನಮ್ಮ ಇಡೀ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ, ಪ್ರತಿಷ್ಠಿತ ಸೈನ್ಸ್ ಕಾಲೇಜುಗಳಲ್ಲಿ ಇದು ಒಂದು ಆಗಲಿ ಅಂತಕ್ಕಂಥ ಒಂದು ಆಶಯ ನುಡಿಯನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಸಾಹೇಬರಿಗೂ ಕೂಡ ನಾನು ಪೂರ್ವಕವಾದ ಧನ್ಯವಾದಗಳನ್ನು ಇಡೀ ಸಮಸ್ತ ಎಲ್ಲ ಈ ಫಲಾನುಭವಿಗಳ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಯಾವುದೇ ಒಂದು ಇದೆಲ್ಲ ತೊಗೊಂಬಂದ್ರು, ಕಾಲೇಜ್ ತೊಗೊಂಬಂದಿದ್ದಾರೆ, ಸ್ಕೂಲ್ಗಳನ್ನು ತೊಗೊಂಬರ್ತಾ ಇದ್ದಾರೆ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳನ್ನು ತರ್ತಾ ಇದ್ದಾರೆ, ರೂರಲ್ಗಳಿಗೆ ಬಸ್ಗಳನ್ನು ವ್ಯವಸ್ಥೆ ಇನ್ನೊಂದು ಎಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಈ ಒಂದು ಕಾಲೇಜನ್ನು ಉನ್ನತೀಕರಣ ಮಾಡಲಿಕ್ಕೆ ಅವರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇವೆ ಸಾಹೇಬರೇ. ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರ ಪ್ರೀತಿಯ NT ಶ್ರೀನಿವಾಸರವರು ಹಾಗೂ ಮಾನ್ಯ ತಹಸೀಲ್ದಾರ್ ಆಗಿರ್ತಕ್ಕಂಥ ನೇತ್ರಾವತಿ ಮೇಡಮ್ ರವರು ಹಾಗೂ ನಮ್ಮ ನಿವೃತ್ತ ಇವರವರ ಆಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಬಸಂತ್ ಸರ್ ಅವರು ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲ್ ಮೇಡಮ್ ರವರೇ ಹಾಗೂ ನಮ್ಮೆಲ್ಲರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗಂಟಿ ವಿಮಲಾಕ್ಷಿ ಅಕ್ಕನವರೇ ಹಾಗೂ ನಮ್ಮ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾವಲಿ ಶಿವಣ್ಣನವರೇ ಹಾಗೂ ನಮ್ಮೆಲ್ಲರ ಪ್ರೀತಿಯ ಮುಖಂಡರಾಗಿರ್ತಕ್ಕಂಥ ಟಿ ಮಲ್ಲಿಕಾರ್ಜುನ್ ಗೌಡ ಅಣ್ಣನವರೇ ಹಾಗೂ ನಮ್ಮ ಸಹೋದರರಾಗಿರ್ತಕ್ಕಂಥ ಪರಶುರಾಮಣ್ಣನವರೇ ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂತಹ ಗುರುಸಿದ್ದನ್ ಗೌಡ್ರಣ್ಣನವರೇ ಹಾಗೂ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂತಹ ಎಲ್ಲ ಮುಖಂಡರೇ ಮತ್ತು ಸಹೋದರರೇ, ಗುರುಗಳೇ, ಗುರುಮಾತೆಯರೇ ಹಾಗೂ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಎಲ್ಲ ಮೃದು ಮಕ್ಕಳೇ, ಸಹೋದರಿಯರೇ ಹಾಗೂ ಪತ್ರಕರ್ತ ವೃಂದದವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾಗರಾಜ್ ಸರ್ ಅವರು ಬಹಳ ಬ್ರೀಫ್ ಆಗಿ ಇದನ್ನು ಎಕ್ಸ್ಪ್ಲೇಷನ್ ಮಾಡಿದರು. ಈ ಒಂದು ವಿದ್ಯಾಕೇಂದ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಎಷ್ಟೆಲ್ಲ ತೊಡಕುಗಳಾಯಿತು, ಅದೆಲ್ಲ ಹೇಗೆ ನಾವು ನಿಭಾಯಿಸಿದ್ವಿ ಅಂತಂದೇಳಿ. ಹಾಗಾಗಿ ಇಷ್ಟೆಲ್ಲ ನಿಭಾಯಿಸಿರ್ತಕ್ಕಂಥ ನಾಗರಾಜ್ ಸರ್ ಅವರಿಗೆ ನಮ್ಮ ಹಿರೇಕೆರೆ ಗ್ರಾಮ ಪಂಚಾಯತಿ ಕಡೆಯಿಂದ ಎಲ್ಲ ಜನತೆ ಪರವಾಗಿ ಈ ಒಂದು ವೇದಿಕೆಯ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ಹಿಂದೆ ಎಲ್ಲ ಮಹಾನ್ ಯೋಜನೆ ಮೇಲೆ ಅವರು ವಿಶ್ರಾಂತಿ ತಗೊಳ್ತಿದ್ರಂತೆ. ಅದೇ ರೀತಿ ನಾಗರಾಜ್ ಸರ್ ಅವರು ಏನು ಈ ಒಂದು ಮಹತ್ ಕಾರ್ಯವನ್ನ ತಮ್ಮ ತಲೆಯಲ್ಲಿ ಇಟ್ಕೊಂಡು ಜೋಳಿಗೆಯನ್ನ ಹಾಕಿ ಹೊರಟಿದ್ದಕ್ಕಾಗಿಯೇ ಇವತ್ತು ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಏನು ಮಠ ಅಥವಾ ಈ ಒಂದು ವಿದ್ಯಾಕೇಂದ್ರ ಸ್ಥಾಪನೆ ಆಗಲಿಕ್ಕೆ ಸಾಕ್ಷಿ ಆಯಿತು. ಹಾಗಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತಾ, ಮುಖ್ಯವಾಗಿ ನಮ್ಮ ಶಾಸಕರ ಬಗ್ಗೆ ನಾನು ಎರಡು ಮಾತಿಲ್ಲಿ ಆಡಲೇಬೇಕು. ಯಾಕಂದ್ರೆ ಹಿಂದೆ ಎಲ್ಲ ನಾವು ಪಠ್ಯದಲ್ಲಿ ಅಥವಾ ಕವನ ಕವಿತೆಗಳಲ್ಲಿ ಎಲ್ಲ ಬಹಳ ಚೆನ್ನಾಗಿ ಓದ್ಕೊಂಡಿರ್ತೀವಿ. ಏನಂದ್ರೆ ಒಂದು ರಾಜ್ಯ ಇತ್ತು, ಆ ರಾಜ್ಯದಲ್ಲಿ ಒಬ್ಬ ರಾಜನಿದ್ದ, ಆತ ಬಹಳ ಸಜ್ಜನವಾಗಿದ್ದ, ಬಹಳ ಧೈರ್ಯಶಾಲಿಯಾಗಿದ್ದ, ಒಳ್ಳೆಯ ರಾಜನಾಗಿದ್ದ. ಹಾಗಾಗಿ ಆ ರಾಜ್ಯದ ತುಂಬ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಅಲ್ಲಿನ ಜನರು ಎಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸ್ತಿದ್ರು ಅಂತೇಳಿ ನಾವೆಲ್ಲ ಸಾಕಷ್ಟು ಪಠ್ಯಗಳಲ್ಲಿ ಓದ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ಒಂದು ಎಲ್ಲ ಗುಣಗಳನ್ನು, ಈ ಒಂದು ಎಲ್ಲ ಅಂಶಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ನಮ್ಮ ಮಣ್ಣಿನ ಮಗನಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ NT ಶ್ರೀನಿವಾಸರವರು ಯಾವಾಗ ಶಾಸಕರಾದರೂ ಅದಾದ್ಮೇಲಿಂದ ಈ ರೀತಿ ಅದ್ಭುತ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ದಿನಂಪ್ರತಿ ನೋಡ್ತಾನೇ ಬರ್ತಾ ಇದ್ದೀವಿ. ಯಾಕಂದ್ರೆ ನಾವೆಲ್ಲ ಗಮನಿಸ್ಬೇಕು, ನಾವೆಲ್ಲ ಬಹಳ ಹತ್ತದಿಂದ ಗಮನಿಸ್ತಿದ್ದೀವಿ. ದಿನಂಪ್ರತಿ ನಮ್ಮ ತಾಲೂಕಿನಾದ್ಯಂತ ಯಾವುದಾದ್ರೂ ಒಂದು ಉದ್ಘಾಟನೆ, ಯಾವುದಾದ್ರೂ ಒಂದು ಉತ್ತಮವಾಗಿರ್ತಕ್ಕಂಥ ಗುದ್ದಲಿ ಪೂಜೆಗಳು, ಈ ರೀತಿ ಎಲ್ಲ ದಿನಂಪ್ರತಿ ನಮ್ಮ ಹಿಂದುಳಿದ ತಾಲೂಕು ಇದನ್ನ ನಾನು ಅಳಿಸ್ಲೇಬೇಕಂತಕ್ಕಂಥ ಪಣ ತೊಟ್ಟಿರ್ತಕ್ಕಂಥ ವ್ಯಕ್ತಿ ಸರ್ಕಾರದ ಹಿಂದೆ ಮುಂದೆ ಪ್ರತಿದಿನ ತಿರುಗ್ತಾ ನಮ್ಮ ತಾಲೂಕಿಗೆ ಏನು ಬೇಕು ಅದೆಲ್ಲವನ್ನು ಸರ್ಕಾರದ ಮನವೊಲಿಸಿ ದಿನಂಪ್ರತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ತಾಲೂಕು ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಬಹಳ ಹಿಂದೆ ಉಳಿದಿದೆ ಅಂತೇಳಿ ತಿಳ್ಕೊಂಡು
ಶಾಲೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ವಿಶೇಷವಾಗಿ ಸರ್ಕಾರದ ಮನವೊಲಿಸಿ ನಮ್ಮ ತಾಲೂಕಿಗೆ ವಿಶೇಷವಾಗಿ ವಸತಿ ಶಾಲೆಗಳಿಗೆ ನಮಗೆ ಹೆಚ್ಚಿನ ಸೀಟ್ ಬೇಕಂತಂದೇಳಿ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಪ್ರತಿಯೊಂದು ಶಾಲೆ ಕೊಠಡಿಗಳನ್ನ ಹೊಸದಾಗಿ ನವೀಕರಣ ಮಾಡ್ತಾ ನಮ್ಮ ಮಿತ್ರ ಬಂಧುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪಾಲಕರೇ, ಪತ್ರಕರ್ತರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಈಗಾಗಲೇ ನಾಗರಾಜ್ ಸರ್ ಸವಿಸ್ತಾರವಾಗಿ ಈ ಕಾಲೇಜಿನ ಇತಿಹಾಸವನ್ನು ಕುರಿತು ಹೇಳಿದ್ದಾರೆ. ನಾನೇನಿಲ್ಲ, ಒಂದು ಸ್ವಲ್ಪ 4 ಲೈನಲ್ಲಿ ಈ ಕಾಲೇಜಿನ ಭವಿಷ್ಯವನ್ನು ಹೇಳ್ತೇನೆ. ಈ ನಮ್ಮ ಭಾಗದಲ್ಲಿ ಈ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು ಇದು 4ನೇ ಕಾಲೇಜು. 3 ಕಾಲೇಜು ಈಗಾಗಲೇ ಇದ್ವು. ಅದರಲ್ಲಿ 2 SC ಕಾಲೇಜುಗಳು, 1 ST ಕಾಲೇಜ್ ಇತ್ತು. ಇಲ್ಲಿ ಈಗ ST ಕಾಲೇಜ್ ಆಗಿದೆ. ನಮಗೆ ಹೆಚ್ಚಿನ ಬೇಡಿಕೆಯಲ್ಲಿ ಈ ಜಿಲ್ಲೆಯಲ್ಲಿ ಇರೋದೇ ST ಗರ್ಲ್ಸ್. ಈ ST ಗರ್ಲ್ಸ್ ಕಾಲೇಜು ಈಗ ನಮ್ಗೆ ಹೇಗಂದ್ರೆ ಇದು ಒಂಥರ ರೋಮಾಂಚನ ಅಂದಾಗ ಮತ್ತು ರಿಲೀಫ್ ಕೂಡ ಇದ್ದಾಗ ಒತ್ತಡದಿಂದ ಅಡ್ಮಿಷನ್ ಟೈಮಲ್ಲಿ ST ಗರ್ಲ್ಸ್ ಯಾವ ರೀತಿ ಒತ್ತಡ ಅಂದ್ರೆ ಒಂದು ಸೀಟ್ ಕೊಡ್ಬೇಕಾದ್ರೂ ಒಂದು ಹಾರ್ಟ್ ಕಿಡ್ನಿ ಕೊಟ್ಟಾಗ ಆ ಥರ ಫೀಲ್ ಇರ್ತದೆ. ಹಾಗ ಆ ಥರ ಒತ್ತಡ ನಮ್ದಿತ್ತು. ಅತ್ಯಂತ ಈಗ ನಮ್ಗೆ ಸಂತೋಷ, ಈಗ ಸಂತೋಷ ಅಂದ್ರೆ ಹೆಂಗಂದ್ರೆ ಒಂದು ಸ್ವಲ್ಪ ರಿಲೀಫ್ ಅಂದಾಗ ಡಾಕ್ಟರ್ ಹೇಳ್ತಾರಲ್ಲ 220 ಇಲ್ಲ BP 120 ಅದರಿ ಅಂದಾಗ ಹೆಂಗೆ ಫೀಲ್ ಆಗ್ತದ, ಹಾಗ ಆ ಥರ ಒಂಥರ ರಿಲೀಫ್ ಇದೆ. ಬಟ್ ಈ ರಿಲೀಫ್ ಭಾಳಷ್ಟು ಇರಲ್ಲ. ಯಾಕಂದ್ರೆ ನೆಕ್ಸ್ಟ್ ವರ್ಷ ಈ ಕಾಲೇಜಿಗೆ ಕಾಂಪಿಟೇಷನ್ ಹೆಂಗಿರ್ತದೆ ಅಂದ್ರೆ ಈಗ 80 ಸೀಟ್ ಏನಾವಲ್ಲ ಇಲ್ಲಿ ಶಾಸಕರು ಈಗ ಏನು ನಿಮ್ಮ 50 ಸೀಟನ್ನು 60 ಮಾಡ್ಯಾರಲ್ಲ ಇಲ್ಲಿ ಶಾಲೆಗಳಿಗೆ 6th ಸ್ಟ್ಯಾಂಡರ್ಡ್ 50ರಿಂದ 60 ಮಾಡ್ಯಾರ. ಇದು ನಮ್ಮ ಕಾಲೇಜಿಗೆ ಇವತ್ತೇ ಹೇಳ್ತೀನಿ ನಾನು, 80ರಿಂದ 100 ಮಾಡಲೇಬೇಕಾಗ್ತದೆ. ಈ ಕಾಲೇಜ್ ಅಷ್ಟು ಬೇಡಿಕೆ ಬರ್ತದೆ. ಈ ಮಿನಿಮಮ್ ಕಟ್ ಆಫ್ 580 ಮೇಲೆ ನಿಂದಿರ್ತದೆ ಈ ಕಾಲೇಜು. ಈ ಜಿಲ್ಲೆಯಲ್ಲೇ ಇದೊಂದು ಕಾಲೇಜು ಮಾದರಿ ಕಾಲೇಜಾಗಿ ಪರಿವರ್ತನೆ ಆಗ್ತದೆ. ನಮಗೆ ಅನ್ಸಲ್ಲ, ನಾವಿಂತ ಒಂದು ಕಾಂಪೌಂಡಲ್ಲಿ ಈಗ ಹೇಗೆ ರವೀಂದ್ರನಾಥ್ ಟ್ಯಾಗೋರ್ ಶಾಂತಿನಿಕೇತನ ಇತ್ತಲ್ಲ ಆ ಥರ ಪರಿವರ್ತನೆ ಆಗ್ತದೆ. ಈ ಒಂದು 100 ಅಥವಾ 80 ಸೀಟಲ್ಲಿ ಮಿನಿಮಮ್ 60 ಜನ ಇಂಜಿನಿಯರಿಂಗ್ ಸೀಟ್ ತಗೋತಾರೆ. ಮಿನಿಮಮ್ 60 ಜನ ಇಂಜಿನಿಯರಿಂಗ್ ಸೀಟ್ ತಗೋತಾರೆ. ಸ್ವಲ್ಪ ಪ್ರಯತ್ನ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕ್ಕೆ ಕೊಟ್ಟರೆ ಒಂದು 10 ಜನ ಆದರೂ ಡಾಕ್ಟರ್ ವೃತ್ತಿಯಲ್ಲಿ ಹೋಗ್ತಾರೆ. ಈ ಒಂದು ಶಾಪ ವಿಮೋಚನೆ ಆಗಿದೆ ಅಂತ ತಿಳಿಬೇಕು ಈ ಕಾಲೇಜಿಗಿಂತ ಈ ಭಾಗದಲ್ಲಿ. ಎಸ್ಪೆಷಲಿ ST ಲೇಡೀಸ್ 60 ಸೀಟ್ ಅವ್ರಿಗೆ ಇರ್ತಾವೆ. ಅವರಿಂದ ಈ ನಾವು ಅನ್ಕೊಳ್ಳಲ್ಲ, ಇದು ಒಂದು 5 ವರ್ಷ ಬಿಟ್ಟು ನೋಡಿದ ಮೇಲೆ ನಮ್ಗೆ ಇದ್ರದ್ದು ಏನಂತದ ಭವಿಷ್ಯ ನಮ್ಗೆ ಗೊತ್ತಾಗ್ತದೆ. ಇದು ಸುವರ್ಣ ಅಕ್ಷರಗಳಲ್ಲಿ ಬರ್ದಂಗೆ ಈ ಕಾಲೇಜ್. ಈ ಇಡೀ ಜಿಲ್ಲೆಯಲ್ಲೇ ಈ ಕಾಲೇಜಿಗೆ ಹೆಚ್ಚಿನ ಬೇಡಿಕೆ ಇರ್ತದೆ ಮತ್ತು ಇದರಿಂದ ಇದೊಂದು ಮಾದರಿ ಆಗ್ತದೆ. ಬೇಡಿಕೆ ಅಷ್ಟೇ ಅಲ್ಲದೆ ಈ ಕಾಲೇಜು ಕೂಡ ಈ ಭಾಗದಲ್ಲಿ ಒಂದು ಮಾದರಿ ಆಗ್ತದೆ. ಯಾರಾದರೂ ಹೇಳಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ್ಲಿಗೆ ಹಿರೇದ ಕಾಲೇಜ್ ನೋಡಿ ಕಲೀರಿ ಅಂತ ಹೇಳ್ತಾರೆ. ನಾನು ಒಂದು ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಅಲ್ಲದೇನೆ ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು 6 ವರ್ಷ ಇರೋದ್ರಿಂದ ಹೇಳ್ತಾ ಇದ್ದೀನಿ. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳು ಹೆಂಗಂದ್ರೆ ಹೊಚ್ಚ ಹೊಸ ಇರ್ತವೆ. ಯಾವಾಗಲೂ ನವ ವಧುವಿನಂತೆ ಹಳಿವಾಗಲ್ಲ. 10 ವರ್ಷ ಆದರೂ ಬಿಲ್ಡಿಂಗ್ ಅಳಿವಾಗಲ್ಲ. ಅದೇ ಕೋ ಎಜುಕೇಶನ್ ಬಾಯ್ಸ್ ಇದ್ದರೆ ನೋಡ್ಬೋದು ನೀವು ಬಿಲ್ಡಿಂಗ್ ಗತಿ. ಬಟ್ ಇದು ಇನ್ನೊಂದು ಹೂದೋಟ ಇದ್ದಂಗೆ ಪ್ರತಿಯೊಂದು ಮಗುನೂ ಇಲ್ಲಿ ಸುಂದರವಾಗಿ ಅರಳುತ್ತದೆ. ಪ್ರತಿಯೊಂದು ಖುಷಿನೇ ಇಲ್ಲಿ. ಯಾವ ಮಗುನು ಮುಖ ಗಂಟಾಕಿದ್ದು ನಾವು ಎಂದೂ ನೋಡಿಲ್ಲ. ಪ್ರತಿಯೊಂದು ಖುಷಿಯಾಗಿ ಕಲಿತಾರೆ. ಮತ್ತು ಇನ್ನೊಂದು ಓದಿನಲ್ಲಿ ಮುಂದೆ ಬರೀ ಗರ್ಲ್ಸ್ ಹೆಂಗಂದ್ರೆ ಈ ಕಾಂಪಿಟೇಷನ್ ಹೆಂಗಂದ್ರೆ ಪ್ರತಿ ಸಲ ಒಂದು 90 ಸೀಟ್ ಗರ್ಲ್ಸ್ ಕೊಟ್ಟರೆ 10 ಸೀಟ್ ಬಾಯ್ಸ್ ಕೊಡ್ಬೇಕು. ಆ ಥರ ಕಾಂಪಿಟೇಷನ್ ಇರ್ತದೆ. ಬಟ್ ಈ ಭಾಗದಲ್ಲಿ ಇದೊಂದು ಅತ್ಯುತ್ತಮ ಕಾರ್ಯ. ಈ ನಾ ಶಾಸಕರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ, 80 ಸೀಟು ಸಾಕಾಗಲ್ಲ ಈ ನಮ್ಮ ಕಾಲೇಜಿಗೆ. ದಯವಿಟ್ಟು ನೀವು 100 ಮಾಡಿಸ್ಬೇಕಾಗತ್ತದೆ. ಈ ಮಾತಿಗೆ ವಿರಾಮ ನೀಡ್ತೀನಿ.